ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು ರಾಜನಾಥ್ ಸಿಂಗ್ ಅವರು. ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾದರು ರಕ್ಷಣಾ ಸಚಿವರು. ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ತ್ರಿವರ್ಣ ಧ್ವಜವನ್ನು ಮತ್ತು ಫೋಟೋನ ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಿದರು. ಬ್ರಿಗೇಡಿಯರ್ ಲಿಡ್ಡರ್ ಅವರ ಅಂತ್ಯಕ್ರಿಯೆ ನಡೆದಂಥ ಸಂದರ್ಭ ಬ್ರಾರ್ ಸ್ಕ್ವೇರ್, ಸೇನಾ ರುದ್ರಭೂಮಿ, ನವದೆಹಲಿ. He was larger than life, everybody knows that. मतलब आप देख ही रहे हैं कितने लोग फेयरवेल में आए. बहुत ज़्यादा अच्छा पर्सोना था उनका, बहुत दोस्त थे, बहुत प्यार बांटते थे. So probably that is why people are also mourning my loss. But we must give him a good farewell, a smiling send off. I'm a soldier's wife. I have nothing more to say. उनके ऊपर जो तिरंगा लिपटाया गया था वो आज आपके हाथ में है, कितना गर्व महसूस कर रहे हैं आज देश के लिए? वो गर्व से ज़्यादा तो दुख है. लाइफ बहुत लंबी है हमें काटने के लिए, बट व्हाटएवर. अब अगर भगवान को यही मंजूर है तो फिर हम इसके साथ ही जिएंगे. दिस इज नॉट द वे वी वांटेड हिम बैक, बट इफ इट वाज नॉट टू बी देन आई डोंट नो. ही वाज अ वेरी गुड फादर. माय चाइल्ड विल रियली मिस हिम. सो इट्स अ बिग लॉस. जब घर से जा रहे तो क्या कुछ बातचीत हुई थी? कब तक वापस आना? बस कल वापस आना, अगले दिन आना था. तो सब कुछ याद आता है. बट जैसे मेरी मम्मी ने बोला कि आई एम गोइंग टू बी 17, तो 17 इयर्स वो जो हमारे साथ थे, जितनी यादें उनको साथ लेके ही चल रहे हैं और अच्छी यादें ही साथ लेके चलेंगे. आई एम हैप्पी ही डिडंट हैव टू सफर. इट्स अ नेशनल लॉस. माय फादर, मेरे पापा हीरो थे, मेरे बेस्ट फ्रेंड थे. और अभी बहुत लोग हैं तो इतना गम महसूस नहीं हो रहा. जब लोग नहीं भी होंगे इतना गम महसूस नहीं होगा, क्योंकि वो इतने खुशमिजाज इंसान थे. और मे बी इट्स डेस्टिन्ड एंड बेटर थिंग्स विल कम आवर वे. थैंक यू. बुक भी आपने लिखी थी, उसको लेकर किस तरह से उन्होंने कहा था, किस तरह से जोश भरते थे आपके बीच में पढ़ाई लिखाई को लेकर? और हाँ, मेरे पापा मेरे में ही नहीं, सब में जोश भरते थे. और सबसे बड़े मोटिवेटर थे वो मेरे. और मुझे याद है जब मैं 5 साल की थी, मैंने पापा को देख के एक बार बोला कि आप मेरी हर बात मानते हो ना, क्योंकि वो मेरी हर बात मानते थे. एंड आई एम स्कैर्ड बिकॉज आई वाज वेरी पैम्पर्ड बाय माय फादर. ಗೀತಿಕಾ ಮತ್ತು ಆಶಾನ ಸೋಲ್ಜರ್ ಫ್ಯಾಮಿಲಿಯ ಹೆಂಡತಿ ಮತ್ತು ಮಗಳು. ಅವ್ರು ಮಾತಾಡಿದಂಥ ರೀತಿ ಬಹುಶಃ ತುಂಬ ಜನರು, ಕೆಲವರು ಹೀಗಿರ್ತಾರೆ, ಅವ್ರ ಮನಸ್ಥಿತಿ ಹೀಗಿರುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ರಿಯಲೈಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಸಂತೋಷವಾಗಿ ಕಳಿಸ್ಕೊಟ್ಟಿದ್ದೀವಿ ಅಂತ ಒಂದು ಮಾತಾಡ್ತಾರೆ. ಮಿಸ್ ಮಾಡ್ಕೊಂಡಿದ್ದೀವಿ. ನಾನು ಮಿಸ್ ಮಾಡ್ಕೊಳ್ಳೋಕ್ಕಿಂತ ದೇಶ ಮಿಸ್ ಮಾಡ್ಕೊಂಡಿದೆ. ನನಗಷ್ಟೇ ಎನರ್ಜಿ ತುಂಬ್ತಿರ್ಲಿಲ್ಲ, ನಮ್ಮಪ್ಪ ಎಲ್ಲರಿಗೂ ಎನರ್ಜಿ ತುಂಬ್ತಾ ಇದ್ರು ಅಂತ ಆಶಾನ್ ಅವ್ರ ಮಗಳು ಮಾತಾಡ್ತಾಳೆ. 17 ವರ್ಷ ಮೆನ್ಷನ್ ಮಾಡ್ತಿದ್ರು ಆಕೆ. 17 ಇಯರ್ಸ್ ನನಗೆ, ಆದರೆ ಈ 16 ವರ್ಷ ಅವ್ರ ಜೊತೆ ನಾನು ಇದ್ದೀನಿ, ನನ್ನ ಜೊತೆ ಅವ್ರು ಇದ್ದಾರೆ ಅನ್ನೋದಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಗರ್ವ್ ಮೆಹಸೂಸ್ हो रहा है मुझे ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ ಗೀತಿಕಾ ಅವ್ರ ಮಡದಿ. ಅಫ್ಕೋರ್ಸ್ ನೋವಿದೆ, ನೋವು ಜಾಸ್ತಿ ಇದೆ ಗರ್ವ್ಗಿಂತ. ಈ ಕ್ಷಣಕ್ಕೆ ತುಂಬ ದೊಡ್ಡ ಜೀವನ ನಡೆಸಬೇಕು ಮುಂದಕ್ಕೆ ನಾನು, ಅದಕ್ಕೆ ಎನರ್ಜಿನೇ ನನ್ನ ಗಂಡ ಅಂತ ಮಾತಾಡ್ತಾರೆ. VM ನಾಯಕ್ ಕರ್ನಲ್ ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ನಾಯಕ್ ಸರ್, ಅವರ ಹೆಂಡತಿ ಮತ್ತು ಮಗಳು ಮಾತಾಡೋದನ್ನು ನೀವು ಕೇಳಿಸ್ಕೊಂಡ್ರಿ. ಏನೋ ಒಂದೊಂದು ಸೇನೆ, ಒಬ್ಬ ಸೈನಿಕ ಸತ್ತಾಗ ಅಥವಾ ಮಿಲಿಟ್ರಿ ಮ್ಯಾನ್ ಸತ್ತಾಗ ಹೇಗೆ ಅವ್ರ ಮನೆಯವರ ಮನಸ್ಥಿತಿ ಹೇಗಿರುತ್ತೆ, ಅದು ಎಷ್ಟು ಅವರು ಅದನ್ನು ಏನು ಅಂದರೆ ಅರಗಿಸ್ಕೋತಾರೆ ಮತ್ತು ನಾವು ಅವ್ರ ಕುಟುಂಬದವ್ರದ್ದು ಹೇಳ್ಕೊಳ್ಳೋಕೆ ಎಷ್ಟು ಗರ್ವ ಪಡ್ತಾರೆ ನೋಡಿ ಸರ್. ಹೌದು, ಅವರು ಏನ್ ಮಾತಾಡಿದ್ರೆ ನನ್ಗೇನ್ ಇಲ್ಲ, ಬಟ್ ಅವ್ರದ್ದು ಏನ್ ಮಾತಾಡಿದ್ರೆ ನೀವು ರಿಪೀಟ್ ಮಾಡಿದಲ್ಲ, ಅದ್ರ ಬೇಸಿಸ್ ಮೇಲೆ ನಾನು ಹೇಳ್ಬೇಕಂತಂದ್ರೆ, ಈಗ ಒಂದು ಆರ್ಮಿದಲ್ಲಿ ಅವ್ರ ಫ್ಯಾಮಿಲಿ ಕೂಡ ಅಷ್ಟೇ
ಧೈರ್ಯವಾಗಿ ಏನಂತಂದ್ರೆ ಮೆಂಟಲಿ ಪ್ರಿಪೇರ್ಡ್ ಆಗಿರ್ತಾರೆ. ಯಾಕಂದ್ರೆ ಆರ್ಮಿ, ಏರ್ ಫೋರ್ಸ್ ಇದರಲ್ಲಿ ಎಲ್ಲ ನಮ್ಮ ಚಟುವಟಿಕೆಗಳು, ಕಾರ್ಯಗಳು ಹೆಂಗಿರ್ತಾವ ಅಂದ್ರೆ ಯಾವ ಟೈಮ್ದಲ್ಲಿ ಏನಾದ್ರು ಆಗ್ಬೋದು. ಅಷ್ಟು ಚಿಕನ್ ಹಾರ್ಟೆಡ್ ಇರೋದಿಲ್ಲ. ಎಲ್ಲ ಹುಡುಗರನ್ನು ಅರ್ಥ ಏನಂತಂದ್ರೆ ದೇ ಆರ್ ಏನಂತಂದ್ರೆ ಆರ್ಮಿಗೆ ಎಷ್ಟು ಆರ್ಮಿದಲ್ಲಿ ಇರ್ತಕ್ಕಂಥ ಎಷ್ಟು ಧೈರ್ಯ ಶೌರ್ಯ ಇರ್ತದ, ಅವ್ರಿಗೆ ಕೂಡ ಒಂದು 50% ಇದು ಜೀನ್ಸ್ ಆಗ್ಲಿ, ಇದು ಹ್ಯಾಬಿಟ್ಸ್ ಆಗ್ಲಿ ಟ್ರಾನ್ಸ್ಫಾರ್ಮ್ ಆಗ್ತದೆ. ಎಷ್ಟೋ ಜನರು ಹುತಾತ್ಮರಾದ ನಂತರ ಅವರು ತಂದೆ ಆಗ್ಲಿ ಪತ್ನಿ ಆಗ್ಲಿ ಕೇಳಿದಾಗ ಅವ್ರಿಗೆ ಬರ್ತಕ್ಕಂಥ ಉತ್ತರ ಇಷ್ಟೇ, ನನ್ನ ಮಗ ಕೂಡ ಆರ್ಮಿ ಸೇರ್ತಾನ, ನನ್ನ ಬ್ರದರ್ ಕೂಡ ಆರ್ಮಿ ಸೇರ್ತಾನ, ಆ ಟೈಪ್ ಅಂತ ತಿಳ್ಕೊಂಡು ಈ ಟೈಪ್ ಇದು ರಿಮಾರ್ಕ್ಸ್ ಕೊಟ್ಟಿದ್ದಾರೆ ಹಿಂದೆ. ಅಂದ್ರೆ ದೇಶ ಸೇವೆ ಬಂದಾಗ ಮೃತ, ದುಃಖ ಇವೆಲ್ಲ ಸೆಕೆಂಡರಿ. ಈಗ ಒಂದು ಸಿಂಪಲ್ ಹೇಳ್ಬೇಕಂತಂದ್ರೆ, ಈಗ ಒಂದು ಏರ್ ಫೋರ್ಸ್ ಯೂನಿಟ್ಸ್ ಅಲ್ಲಿ ಒಂದು ಟ್ರೆಡಿಷನ್ ಇದೆ. ಒಂದು ರುಟೀನ್ ಫ್ಲೈಟ್ ಟೇಕ್ ಆಫ್ ಆಗಿ ಬೈ ಚಾನ್ಸ್ ಒಂದು ಫೈಟರ್ ಏರ್ ಕ್ರಾಫ್ಟ್ ಆಕ್ಸಿಡೆಂಟ್ ಆಯ್ತಂತಂದ್ರೆ, ಆಕ್ಸಿಡೆಂಟ್ ಆಯ್ತಂತಕ್ಕೋ, ಆಕ್ಸಿಡೆಂಟ್ ದಲ್ಲಿ ಡೆತ್ ಆಯ್ತಂತಕ್ಕೋ. ಸೊ ಇದನ್ನ ಆ ಫಿಯರ್ ನ ಓವರ್ಕಮ್ ಮಾಡ್ಲಿಕ್ಕೆ, ಆ ಅಂಜಿಕೆನ ಹೊರಗೆ ಹಾಕ್ಲಿಕ್ಕೆ ಎಂಟೈರ್ ಸ್ಕ್ವಾಡ್ರನ್ ತಮ್ಮ ಏರ್ ಕ್ರಾಫ್ಟ್ ತಗೊಂಡು ಮತ್ತೊಮ್ಮೆ ಫ್ಲೈ ಮಾಡಿ ಬರ್ತಾರೆ ಆಕಾಶದಲ್ಲಿ. ಅಂದ್ರೆ ನಾವು ಯಾವ್ದಕ್ಕೂ ಹೆದರೋದಿಲ್ಲ ಅಂತ ಈ ತರ ಒಂದು ಟ್ರೆಡಿಷನ್ ಇದೆ ಏರ್ ಫೋರ್ಸ್ ನಲ್ಲಿ. ಇವತ್ತೊಂದು ಏರ್ ಕ್ರಾಫ್ಟ್ ಕ್ರಾಶ್ ಆಯ್ತು, ಒಬ್ರು ಹುತಾತ್ಮರಾದ್ರು, ಮರೋಸ್ ಆಗ್ಲಿ, ಅಂಜುದಾಗ್ಲಿ, ಭಯ ಪಡೋದಾಗ್ಲಿ ಆ ತರ ಇರೋದಿಲ್ಲ. ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರ, ಎಲ್ಲರೂ ರೆಡಿಯಾಗಿ ಎಲ್ಲರೂ ತಮ್ಮ ಏರ್ ಕ್ರಾಫ್ಟ್ ತಗೊಂಡು ಇಡೀ ಆಕಾಶದಲ್ಲಿ ಗರ್ಜಿಸಿ ಮತ್ತೆ ಬಂದು ಲ್ಯಾಂಡ್ ಮಾಡ್ತಾರೆ. ಈ ಟೈಪ್ ಯಾವ ತರದ ಧೈರ್ಯ ಶೌರ್ಯ ಎಲ್ಲ ಏನಂತಂದ್ರೆ ಹುಟ್ಟುತ್ತಾ ಬರುತ್ತೆ. ನಾವು ಏರ್ ಶೋ ಸಂದರ್ಭದಲ್ಲಿ ಆದಾಗ ಅದೇ ಕೆಲಸ ಮಾಡಿದ್ರು ಅವರು. ಇಲ್ಲ, ಏರ್ ಶೋ ಆದಾಗ ಅದು ಬೇರೆ ವಿಷಯ. ಎಲ್ಲ ಫಾರಿನ್ ಕಂಟ್ರೀಸ್ ಇಂದ ತಮ್ಮ ಏರ್ ಕ್ರಾಫ್ಟ್ ತಂದಿರ್ತಾರ, ಆ ಟೈಮ್ದಲ್ಲಿ ಆಗೋದಿಲ್ಲ. ಈಗ ರೆಗ್ಯುಲರ್ ಈಗ ಒಂದು ಏರ್ ಬೇಸ್ ಇದೆ, ಬೆಂಗಳೂರದಲ್ಲಿ ಇದೆ, ಸುಲೂರದಲ್ಲಿ ಇರ್ಬೋದು, ಅಥವಾ ಇನ್ನೊಂದರಲ್ಲಿ ಶ್ರೀನಗರದಲ್ಲಿ ಇರ್ಬೋದು. ಒಂದ್ ವೇಳೆ ಫೈಟರ್ ಏರ್ ಕ್ರಾಫ್ಟ್ ಅಂತವ್ ಏನಾದ್ರು ಪಠಾನ್ಕೋಟದಲ್ಲಿದೆ ಅಂತವ್ ಏನಾದ್ರು ಕ್ರಾಶ್ ಆದ್ರೆ ಆಸ್ ಅ ಟ್ರೆಡಿಷನ್ ಎಂಟೈರ್ ಇದೇನಂತಂದ್ರೆ ಫ್ಲೈಟ್ ಸ್ಕ್ವಾಡ್ರನ್ದಾಗ ಎಲ್ಲ ಪೈಲಟ್ಸ್ ಗಗನದಲ್ಲಿ ಗರ್ಜಿಸಿ ಮತ್ತೆ ಬಂದು ಲ್ಯಾಂಡ್ ಮಾಡ್ತಾರೆ. ಅಂದ್ರೆ ಮನೆ ಯಜಮಾನ, ಸೈನಿಕರ ಮನೆಯವರು ಇವತ್ತು ಮನೆಯಿಂದ ಹೊರಗೆ ಹೋಗ್ತಿದೀವಿ ಅಂದ್ರೆ ಅವ್ರು ವಾಪಸ್ ಬಂದಾಗ್ಲೇ ಗ್ಯಾರಂಟಿ. ಹಂಗೆ ಅಲ್ಲ ಸರ್ ಸಿಚುವೇಶನ್, ಇವರು ಹಂಗೆ ರೆಡಿ ಆಗಿರ್ತಾರೆ ಮನಸ್ಸಲ್ಲಿ. ಹೌದು, ನಾ ಅದನ್ನೇ ಹೇಳಿದ್ದು. ಈಗ ಏನಂತಂದ್ರೆ, ಈಗ ನೋಡುವ ಹೆಲಿಕಾಪ್ಟರ್ದಾಗ ಕೂತ್ಕೊಳ್ಳೇನೆ ಇಟ್ ಈಸ್ ನಥಿಂಗ್ ಬಟ್ ಏನಂತಂದ್ರೆ ಒಂದು ಬ್ಯಾಟಲ್ ಲೈಕ್ ಕಂಡೀಷನ್. ಯಾಕಂದ್ರೆ ಯು ಆರ್ ಗೋಯಿಂಗ್, ಅದು ಏನೇ ಆಗ್ಬೋದು. ಈಗ ಒಂದು ಆಕ್ಸಿಡೆಂಟ್ ಆಯ್ತಲ್ಲ, ಔಟ್ ಆಫ್ 100 99 ಏನಪ್ಪ ಅಂದ್ರೆ ಸುರಕ್ಷಿತ ಲ್ಯಾಂಡ್ ಆಗ್ತಾರೆ. ಒಂದು ಫೇಟಲ್ ಆಕ್ಸಿಡೆಂಟ್ ಆಗ್ತದೆ. ಸೊ ಪ್ರತಿ ಸಲ ಈ ತರ ಹೋದಾಗ ಯಾವ್ದೋ ಆಪರೇಷನ್ಸ್ ಹೋಗ್ಲಿ ಅಥವಾ ಯಾವ್ದೋ ಫ್ಲೈಟ್ ಬೋರ್ಡ್ ಮಾಡ್ಲಿ, ಈ ತರ ರಿಸ್ಕ್ ಗೆ ಪ್ರಿಪೇರ್ ಆಗೇ ಹೋಗ್ತಿರ್ತಾರೆ. ಪೈಲಟ್ಸ್ ಆಗ್ಲಿ ಮತ್ತೆ ಆನ್ ಬೋರ್ಡ್ ಸೋಲ್ಜರ್ಸ್ ಆಗ್ಲಿ, ಯಾರೇ ಆಗ್ಲಿ, ಎಲ್ಲ ಪ್ರತಿಯೊಂದು ಕಾರ್ಯಕ್ಕೆ ಏನಂತಂದ್ರೆ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಫಾರ್ ದ ಅನ್ಇವೆಂಟ್ಫುಲ್ ಇನ್ಸಿಡೆಂಟ್. ಬಟ್ ಮನೆಯವ್ರನ್ನು ಹಾಗೆ ಅವರ ಮನಸ್ಥಿತಿಯನ್ನು ಹಾಗೆ ಪ್ರಿಪೇರ್ ಮಾಡಿರ್ತಾರೆ. ಸರ್, ಅವ್ರ ಮಗಳ ಮಾತು ನಿಮ್ಗೆ ಸುಮ್ಮನೆ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ, ನಿಮ್ಗೆ ಕೇಳಿಸಿಲ್ಲ ಅಂದ್ರೆ. ಆಕೆ 17 ವರ್ಷ, ಅವಳೇ ಮೆನ್ಷನ್ ಮಾಡ್ತಾಳೆ. ಆಕೆ ಈ 17 ವರ್ಷ ನಮ್ಮ ಅಪ್ಪನ ಜೊತೆ ಕಾಲ ಕಳೆದಿದ್ದೀನಿ ನಾನು, ನನ್ನ ಜೊತೆ ಇದಾರೆ ಅನ್ನೋದಕ್ಕೆ ನಾನು ತುಂಬಾ ಗರ್ವ ಫೀಲ್ ಮಾಡ್ತೀನಿ ನಾನು ಅಂತ ಮೆನ್ಷನ್ ಮಾಡ್ತಾರೆ. ನಮ್ಮಪ್ಪ ತುಂಬಾ ನಗ್ನಗ್ತಾ ನಮಗೆ ಜೋಶ್ ತುಂಬ್ತಾ ಇದ್ರು, ನನಗಷ್ಟೇ ಎಲ್ಲ ಇನ್ಸ್ಪೈರ್ ಆಗಿದ್ರು ಅವರು ಅಂತೆಲ್ಲ ಖುಷಿಯಿಂದ ಕಳಿಸ್ಕೊಡ್ಬೇಕು ಅಂತ ಮೆನ್ಷನ್ ಮಾಡ್ತಾರೆ. ಹೌ ಸ್ಪೋರ್ಟಿವ್ಲಿ ಅವ್ರು ಟ್ರೀಟ್ ಮಾಡ್ತಾರೆ ಸರ್ ಇದನ್ನ. ಇಲ್ಲ, ಅದು ಈ ತರ ಏನಂತಂದ್ರೆ ಸ್ಟಾರ್ಟಿಂಗ್ ನಿಂದ ಒಂದು ಆರ್ಮಿ ಫ್ಯಾಮಿಲಿದಲ್ಲಿ ಈ ತರ ಪ್ಯಾಟರ್ನ್ ಆಫ್ ಬಿಹೇವಿಯರ್ ಸ್ಟಾರ್ಟಿಂಗ್ ನಿಂದ ಬಂದ್ಬಿಡ್ತದೆ. ಯಾಕಂದ್ರೆ ಅವರು ಬೆಳೀತಕ್ಕಂಥ ವಾತಾವರಣ, ಇರ್ತಕ್ಕಂಥ ವಾತಾವರಣ, ಇಂಟರಾಕ್ಟ್ ಆಗ್ತಕ್ಕಂಥ ವಾತಾವರಣ ಎಲ್ಲ ಅದೇ ಟೈಪ್ ಇರ್ತದೆ. ಅವ್ರು ಏನಂತಂದ್ರೆ ಯಾವ್ದಕ್ಕೂ ಹೆದರೋದಿಲ್ಲ, ಶೌರ್ಯ ಧೈರ್ಯ ಎಲ್ಲ ಇರ್ತದೆ. ಅದ್ರ ಸಲುವಾಗಿನೇ ಮೋಸ್ಟ್ ಆಫ್ ದ ಆರ್ಮಿ ಆಫೀಸರ್ಸ್, ಡಾಕ್ಟರ್ಸ್ ಆಗ್ಲಿ ಇದಾಗ್ಲಿ ಬಹಳಷ್ಟು ಎಕ್ಸೆಲ್ ಮಾಡ್ಯಾರ. ಯಾಕಂದ್ರೆ ಈ ಒಂದು ಕಾನ್ಫಿಡೆನ್ಸ್ ಏನಂತಂದ್ರೆ ಅವ್ರಿಗೆ ಒಂದು ಈ ಆರ್ಮಿ ಆಗಲಿ, ಏರ್ ಫೋರ್ಸ್ ಆಗಲಿ, ಈ ಒಂದು ಡಿಫೆನ್ಸ್ ಫೋರ್ಸಸ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಸಿಗ್ತದ. ಆ ಎನ್ವೈರನ್ಮೆಂಟ್ ದಲ್ಲಿ ಬೆಳೆದು ಬರ್ತಾರ, ಎಷ್ಟು ಕಲಿತಾರ, ಎಷ್ಟು ಡಿಸಿಪ್ಲಿನ್ ಇರ್ತದ, ಎಷ್ಟು ಮ್ಯೂಚುವಲ್ ರೆಸ್ಪೆಕ್ಟ್ ಇರ್ತದ. ಇವೆಲ್ಲ ಬಿಹೇವಿಯರಲ್ ಪ್ಯಾಟರ್ನ್ಸ್ ಏನಿರ್ತದಲ್ಲ ಅವ್ರಿಗೆ ಅಷ್ಟು ಧೈರ್ಯವಂತರ ಮಾಡ್ತಾರೆ. ಅವರು ಒಮ್ಮಿದಾಗ ನಮ್ಮ ಫಾದರ್ ಹುತಾತ್ಮರಾದ್ರಂತಕ್ಕೊಂದು ಮರೋಸ ಆಗೋದು ಚಾನ್ಸಸ್ ಬಹಳ ಕಡಿಮೆ ಆಯ್ತು. ನಮ್ಮ ಫಾದರ್ದು ಇವತ್ತ ಹಣೆ ಬರದಿತ್ತು, ದೇಶ ಸಲುವಾಗಿ ಪ್ರಾಣ ಕೊಟ್ಟ ನಾವ್ ತಿಳ್ಕೊಂಡು ಆ ಟೈಪ್ ತಿಳ್ಕೊಂಡು ದೇವಿ ಅಂದ್ರೆ ಅವ್ರನ್ನ ಅಳುದು ಸಹ ನೋಡ್ಲಿಲ್ಲ. ಅಂದ್ರೆ ಅಷ್ಟು ಗಟ್ಟಿದ್ದಾರೆ ಅವರು. ಸರ್, ಈ ಬಿಹೇವಿಯರ್ ಚೇಂಜಸ್ ಅಂತ ಏನ್ ಮೆನ್ಷನ್ ಮಾಡಿದ್ರಿ, ಅದು ನಗರ ಮತ್ತು ಗ್ರಾಮೀಣ ಪ್ರದೇಶಕ್ಕೆ ಬೇರೆ ಆಗುತ್ತಾ ಸರ್? ಅಂದ್ರೆ ಸೈನಿಕರ ಮನೆಯಲ್ಲಿ ನಿಮ್ ಗಮನಿಸಿದಾಗೆ? ಇಲ್ಲ 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 ಇದು ಅಕ್ಲಮಟೈಸೇಷನ್ ಅಂತಾರ. ಅಕ್ಲಮಟೈಸೇಷನ್ ಅಂತಂದ್ರೆ ರೈಟ್ ಫ್ರಮ್ ದ ಬಿಗಿನಿಂಗ್ ಆರ್ಮಿ ಜಾಯ್ನ್ ಆದ ಕೂಡಲೇ ಎಲ್ಲರಿಗೆ ಒಂಥರ ಏನಿರ್ತದಂತಂದ್ರೆ
ಈ ತರ ಎಲ್ಲ ನಿಮ್ ಪೇರೆಂಟ್ಸ್ ಆಗ್ಬೋದು, ನಿಮ್ ಫ್ಯಾಮಿಲಿ ಮೆಂಬರ್ಸ್ ಆಗ್ಬೋದು, ಎಲ್ಲರೂ ಏನಂತಂದ್ರೆ ಒಂಥರ ಧೈರ್ಯಕ್ಕೆ ಇದಾಗ್ತಾರೆ, ಏನಂತಂದ್ರೆ ಪ್ರಿಪೇರ್ಡ್ ಆಗ್ತಾರೆ. ಈಗ ನಾನು ಶ್ರೀಲಂಕಾದಲ್ಲಿ ಸರ್ವಿಸ್ ಮಾಡಿದೆ. LTT ವಿರುದ್ಧ ಏನಂತಂದ್ರೆ ಆಪರೇಷನ್ ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ದಲ್ಲಿ ಇದೆ. ಆ ಟೈಮ್ದಲ್ಲಿ ನನಗೆ ಹುಡುಗಿ ನೋಡಿ ಎಂಗೇಜ್ಮೆಂಟ್ ಮಾಡ್ತಕ್ಕಂತ ಟೈಮ್ ಇತ್ತು. ಆದ್ರೆ ನಾನು ಏನ್ ಮಾಡಿದೆ, ಅಲ್ಲಿ ಸ್ಥಿತಿ ಇಷ್ಟು ಗಂಭೀರವಾಗಿದೆ, ನಾನು ವಾಪಸ್ ಬರ್ತಾನೆ ಇಲ್ಲ, ನನಗೆ ಗೊತ್ತಿಲ್ಲ. ಅದ್ರ ಸಲುವಾಗಿ ನಾನು ಬರೋವರೆಗೆ ಎಂಗೇಜ್ಮೆಂಟ್ ಮಾಡೋದಿಲ್ಲ. ಬಂದ ನಂತರ ಅಲ್ಲಿಂದ ಡಿಎಂಡಕ್ಟ್ ಆದ ನಂತರ ಇಲ್ಲಿ ಎಂಗೇಜ್ಮೆಂಟ್ ಆಗಲಿ ಮದುವೆ ಆಗಲಿ ಮುಂದಿನ ಕಾರ್ಯಕ್ರಮ ಮಾಡೋಣ. ಎಂಗೇಜ್ಮೆಂಟ್ ನಾನು ರೆಫ್ಯೂಸ್ ಮಾಡಿದೆ. ಶ್ರೀಲಂಕಾದಲ್ಲಿ 1 ವರ್ಷದ ಟೆನ್ಯೂರ್ ಕಂಪ್ಲೀಟ್ ಮುಗಿಯೋವರೆಗೆ ನಾನು ಅಷ್ಟೊತ್ತಿಗೆ ಎಲ್ಲ ಇದಾಗಿತ್ತು. ಎಂಗೇಜ್ಮೆಂಟ್ ಮಾಡೋದಕ್ಕೆ ಫೋರ್ಸ್ ಮಾಡ್ತಿದ್ರೆ ನಾನು ರೆಫ್ಯೂಸ್ ಮಾಡಿದೆ. ಯಾಕಂದ್ರೆ ನಮ್ಮದೇ ಲೈಫ್ ಗ್ಯಾರಂಟಿ ಇಲ್ಲ, ಇನ್ನೊಬ್ಬರನ್ನ ಯಾಕೆ ಇದು ಮಾಡ್ಬೇಕಂತಕೊಂಡು. ಸೊ ನಾವು ಸೈನಿಕರನ್ನ ನೋಡೋದು ಮತ್ತು ಅವ್ರು ನಿಜವಾಗ್ಲೂ ಬದುಕೋದು ನಿಜವಾಗ್ಲೂ ಅಜಗಜಾಂತರ ವ್ಯತ್ಯಾಸ ಸರ್. ಹಾಗಿದ್ರೆ ಹೌದೌದು. ಇನ್ನೂ ಬಹಳಷ್ಟು ನೀವು ಕಾರ್ಗಿಲ್ ಯುದ್ಧದಲ್ಲಿ ಕೆಲವೊಬ್ರು ಎಷ್ಟೆಷ್ಟು ಹುತಾತ್ಮರಾದ್ರು ಅವ್ರಿಗೆ ಏನಂತಂದ್ರೆ ನೆಕ್ಸ್ಟ್ ಮೂಮೆಂಟ್ 1 hour ನಾವು ಜೀವಂತ ಇರ್ತವೆ ಇಲ್ಲ ಅಂತಕೊಂಡು ಗೊತ್ತಿದ್ರು ಅವ್ರೆಲ್ಲ ಏನಪ್ಪಾ ಅಂದ್ರೆ ಈ ದೇಶದ ಸಲುವಾಗಿ ಆ ಟೋಲೋಲಿಂಗ್ ಹೈಟ್ಸ್ ಆಗಲಿ, ಟೈಗರ್ ಹಿಲ್ ಆಗಲಿ, ಪ್ರತಿಯೊಬ್ಬ ಮನುಷ್ಯ ಹೋಗೋರ್ಗೆ ಏನಂತಂದ್ರೆ 99% ಯು ವಿಲ್ ನಾಟ್ ಸರ್ವೈವ್ ಅಂತಾನೆ ಹೋಗ್ತಾನೆ. ಅಂಡ್ ಎಷ್ಟೋ ಸಲ ಆ ಟೈಪ್ ಫೇಟಲ್ ಆಕ್ಸಿಡೆಂಟ್ಸ್ ಆಗ್ಯದ. ವಿಕ್ರಮ್ ಪಾತ್ರದ ಇನ್ಸಿಡೆಂಟ್ ನೋಡ್ರಿ, ಒಂದ್ ಸಲ ಹೋಗಿ ಆಪರೇಷನ್ಸ್ ಮಾಡಿ ಬಂದ, ಆಮೇಲೆ ಏನಪ್ಪಾ ಅಂದ್ರೆ ದಿಲ್ ಮಾಂಗೆ ಮೋರ್ ಅಂತ ನನಗೆ ಮತ್ತೊಮ್ಮೆ ಕಳ್ಸರ್ ಅಂತ ಹೇಳಿದೆ. ಸೊ ಸೆಕೆಂಡ್ ಟೈಮ್ ಹೋದಾಗ ಅವರು ಏನಪ್ಪಾ ಮಾರ್ಟಿಯರ್ ಆದ್ರು. ಸೊ ಆತರ ಏನಂತಂದ್ರೆ ಈ ಹೆದರಿಕೆ ಅದು ಇದು ಏನು ಆ ಪ್ರಶ್ನೆನೇ ಬರೋದಲ್ಲ. ಇದು ಸೊ ಆಪರೇಷನ್ ಬಂದ್ರೆ ಇನ್ನೊಂದು ಜನ್ಮ ಬಂದಂಗೆ ಅಲ್ಲ. ಇನ್ನು ಅದು ಏರ್ಕ್ರಾಫ್ಟ್ ಕ್ಯಾರಿ ಮಾಡ್ಬೇಕು, ಸೇಫ್ ಆಗಿ ಲ್ಯಾಂಡ್ ಆಯ್ತಪ್ಪ ಅಂದ್ರೆ ಅದು ನಮ್ಗೆ ಬರ್ತಡೆ. ಯಾವ್ದೋ ಒಂದು ಆಪರೇಷನ್ ಔಟ್ ಅಗೇನ್ಸ್ಟ್ ಟೆರರಿಸ್ಟ್ ಅಂತ ವರ್ಗ ಎಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ ಬಂದಕ್ಕೆಲ್ಲ ತಗೊಂಡ್ ಹೋಗಿರ್ತೀವಿ. ಆಪರೇಷನ್ ಮುಗಿದ ನಂತರ ಬಂದ ನಂತರ ಅದು ನಮ್ಗೆ ಮತ್ತೆ ಬರ್ತಡೆ. ಸೊ ಎವ್ರಿ ಡೇ ಇದು ಮಾಡ್ತಾ ಈಗ ಏನಂತಂದ್ರೆ ಬಾಡಿ ಮೆಂಟಲ್ ಸ್ಟೇಟ್ ಎಲ್ಲ ಏನಪ್ಪಾ ಹಾರ್ಡ್ ಅಂಡ್ ಆಗ್ತದೆ. ಹಾರ್ಡ್ ಅಂಡ್ ಅಂದ್ರೆ ಯು ಆರ್ ರೆಡಿ ಫಾರ್ ಅನದರ್ ದಿಸ್ ಥಿಂಗ್. ಅದರಲ್ಲಿ ಏನಾದ್ರೂ ಆಗ್ತದೆ. ನಾವು ಲೈಫೇ ಕೊಡಕ್ಕೆ ತಯಾರಾಗಿ ಅಂದ್ಮೇಲೆ ಅದ್ರ ಭಯದ ಪ್ರಶ್ನೆನೇ ಬರೋದಿಲ್ಲ. ನಾಯಕ್ ಸರ್, ಜಸ್ಟ್ ಹಾಗೆ ಹೋಲ್ಡ್ ಫಾರ್ ಸೆಕೆಂಡ್, ನಿಮ್ ಜೊತೆ ಮಾತಾಡ್ತೀನಿ ನಾನು. ಮುಂದುವರಿಸ್ತೀರಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು